ಕೊಲೆ ಆರೋಪಿ ಪವಿತ್ರ ಗೌಡಗೆ ಬಿಗ್ ಶಾಕ್. ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಇದೀಗ ಈ ಪ್ರಕರಣದ A1 ಆರೋಪಿ ಪವಿತ್ರಗೆ ಬೇಲ್ ಸಿಕ್ಕಿಲ್ಲ. ಬೇಲ್ ಅರ್ಜಿ ವಜಾಗೊಳಿಸಿದೆ ಕೋರ್ಟ್. ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು ಪವಿತ್ರ ಗೌಡ. ಬಟ್ ಅವರಿಗೆ ಅವ್ರು ನಿರೀಕ್ಷೆ ಮಾಡಿದಂತಹ ತೀರ್ಪು ಸಿಕ್ಕಿಲ್ಲ. ಅರ್ಜಿ ವಜಾ ಆಗಿದೆ. ಕೊಲೆ ಆರೋಪಿ ಪವಿತ್ರ ಗೌಡಗೆ ಬೇಲ್ ವಿಚಾರದಲ್ಲಿ ಬಿಗ್ ಶಾಕ್ ಸಿಕ್ಕಿದೆ. ಈಗ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಅವರು ಹೊಸ ಗ್ರೌಂಡ್ಸ್ ಅಥವಾ ಕೆಲವೊಂದು ಅಂಶಗಳನ್ನ ಈ ಪ್ರಕರಣದಲ್ಲಿ ಅಂದ್ರೆ ಈ ಸಲ ಬೇಲನ್ನ ಕೇಳಬೇಕಾದ್ರೆ ಅಪ್ಲೈ ಮಾಡಿದ್ರು. ಅದೇನು ಅಂದ್ರೆ ಈ BNS ಆಕ್ಟ್ ಅನ್ನ ಸೇರಿಸಿಲ್ಲ ಇವರು, ಹಳೆ IPC ಸೆಕ್ಷನ್ಸ್ ಗಳನ್ನ ಹಾಕಿದ್ದಾರೆ. ಹೊಸ ಗ್ರೌಂಡ್ಸ್ ಮೇಲೆ ಜಾಮೀನು ಕೊಡಿ ನೀವು ಅನ್ನೋ ವಾದವನ್ನ ಮುಂದಿಟ್ಟಿದ್ರು ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು. ಆದ್ರೆ ಈಗ BNS ಆಕ್ಟ್ ಬದಲು IPC ಸೆಕ್ಷನ್ ಅಡಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದಾರೆ. ಇದರಲ್ಲೇ ಕೆಲ ಲೋಪಗಳಾಗಿದೆ. ಇದನ್ನ ಪ್ರಶ್ನೆ ಮಾಡಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ. ಆದ್ರೂ ಕೂಡ ಅವರು ಇದರಲ್ಲಿ ಫೇಲ್ ಆಗಿದ್ದಾರೆ. ಅವರು ಹಿಂದೆ ಒಂದು ಅಂಶವನ್ನ ಮುಂದಕ್ಕೆ ತಂದಿದ್ರು, ನಾನೊಬ್ಬ ಸಿಂಗಲ್ ಪೇರೆಂಟ್, ವಯಸ್ಸಾಗಿದೆ ತಾಯಿಗೆ, ಹೆಣ್ಣು ಅನ್ನುವಂತಹ ಅನುಕಂಪದ ಮೇರೆಗೆ ನನಗೆ ಬೇಲನ್ನ ಕೊಡಿ, ಅಪ್ಲೈ ಸಿಗಬೇಕು ಅಂತ ಕೇಳಿದ್ರು. ಅದಾಗಿರ್ಲಿಲ್ಲ. ಎರಡನೇ ಸಲ ಅವರ ಪರ ವಕೀಲರು ಬಾಲನ್ ಅವರು ಈ BNS ಆಕ್ಟ್ ಮತ್ತು IPC ಸೆಕ್ಷನ್ಸ್ಗಳನ್ನ, ಈಗ ಹಳೇದ IPC ಸೆಕ್ಷನ್ಸೇ ಇಲ್ಲ, ಬಟ್ ಈ ಪ್ರಕರಣ ಆಗಿರೋದು ಇತ್ತೀಚೆಗೆ BNS ಆಕ್ಟ್ ಆಕ್ಷನ್ ಅಂದ್ರೆ BNS ನ ಅಂಶಗಳನ್ನ ಪರಿಗಣಿಸದೆ ಹಳೆ IPC ಸೆಕ್ಷನ್ಸ್ಗಳನ್ನು ತಗೊಂಡಿದ್ದಾರೆ. ಈ ರೀತಿಯಾಗಿ ಟೆಕ್ನಿಕಲಿ ಮೂವ್ ಮಾಡೋಕ್ ನೋಡಿದ್ದಾರೆ, ಬಟ್ ಆಗಿಲ್ಲ, ಅವ್ರ ಕೈಯಲ್ಲಿ ಆಗಿಲ್ಲ. ಇದೀಗ ಫೈನಲಿ ಬೇಲ್ ಅನ್ನ ಅಂದ್ರೆ ಬೇಲ್ ಕೋರಿ ಅರ್ಜಿ ಸಲ್ಲಿಸಿದ್ರಲ್ಲ, ಅದು ವಜಾ ಆಗಿದೆ. ಸೊ ಮತ್ತೊಂದು ಸಲ ಮುಖಭಂಗ, ಮತ್ತೆ ಇದೀಗ ಜೈಲಿನಲ್ಲೇ ಕಾಲವನ್ನ ಕಳೆಯುವಂತಹ ಪರಿಸ್ಥಿತಿ ಪವಿತ್ರ ಗೌಡಗೆ. ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ವಾದ ಪ್ರತಿವಾದವನ್ನ ಆಲಿಸಿ ಜಾಮೀನು ಅರ್ಜಿ ವಜಾ ಆಗಿದೆ ಕೊಲೆ ಆರೋಪಿ ಪವಿತ್ರ ಗೌಡಗೆ. ಇದು ನಿಜಕ್ಕೂ ಶಾಕ್. ಇದೀಗ ಸಿಂಗಲ್ ಪೇರೆಂಟ್, ತಾಯಿ ವಯಸ್ಸಾಗಿದೆ ಮತ್ತು ನಾನೊಬ್ಬ ಹೆಣ್ಣು ಮಗಳು, ಇದನ್ನ ಪರಿಗಣನೆಗೆ ತಗೊಂಡು ನನಗೆ ಜಾಮೀನು ಅರ್ಜಿಯನ್ನ ಕೊಡಬೇಕು ಅಂತ ಹೋಗಿದ್ರು, ಅದು ಆಗಿರ್ಲಿಲ್ಲ. ಈಗ ಎರಡನೇ ಸಲ ಮತ್ತೆ ಅವಕಾಶ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಈ ಸೆಕ್ಷನ್ಸ್ಗಳನ್ನ ಮುಂದಕ್ಕೆ ಇಟ್ಕೊಂಡು ಹೋದ್ರು. BNS ನ ಹಾಕ್ಬೇಕಾಗಿರೋದು IPC ಸೆಕ್ಷನ್ಸ್ಗಳನ್ನ ಹಾಕಿದ್ದಾರೆ, ಇದರಲ್ಲೇ ಲೋಪ ಇದೆ. ಹಾಗಾಗಿ ಇದನ್ನಾದ್ರೂ ಪರಿಗಣಿಸಿ ನನ್ನ ಕಕ್ಷಿದಾರರಿಗೆ ನೀವು ಬೇಲನ್ನ ಕೊಡಬೇಕು, ಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ಗಳನ್ನ ಹಾಕಿ ಅಂತ ಕೂಡ ಕೇಳಿರ್ತಾರೆ. ಬಟ್ ವಾದ ಪ್ರತಿವಾದವನ್ನ ಆಲಿಸಿ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿದೆ, ಅಂದ್ರೆ ವಜಾ ಮಾಡಿದ್ದಾರೆ. ಏನೇನು ಅಂಶಗಳನ್ನ ಪ್ರಸ್ತಾಪ ಮಾಡಲಾಯಿತು, ಪೊಲೀಸರು ಏನೇನು ತಂದ್ರು ಅಂಡ್ ಇವ್ರೇನೇನು ಪ್ರಸ್ತಾಪ ಮಾಡಿದ್ರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನ ತಿಳಿಸುವಂತಹ ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತೀವಿ ನಾವು. ಕೊಲೆ ಆರೋಪಿ ಪವಿತ್ರ ಗೌಡಗೆ ಬಿಗ್ ಶಾಕ್. ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ್ ಸಿಕ್ಕಿತ್ತು, ಹೊರಗಿದ್ರು, ಮತ್ತೆ ತಮ್ಮ ಬಿಸ್ನೆಸ್ಗೆ ಕೈ ಹಾಕಿದ್ರು, ಇಂಪ್ರೂವ್ ಮಾಡೋಕೆ ಹೋದ್ರು. ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು. ಹೆಂಗ್ರಿ ನೀವು ವೈಫೈ ಲೈಫ್ ಸ್ಟೈಲ್ನ ಅಂದರೆ ಅನಗತ್ಯವಾಗಿ ಬೇಲ್ ಕೊಡ್ತೀರಿ, ನೀವು ಜೈಲೊಳಗಿರೋರಿಗೆ 5 ಸ್ಟಾರ್ ಫೆಸಿಲಿಟೀಸ್ ಹೇಗ್ರಿ ಕೊಡ್ತೀರಿ ಅಂತ ಚೀಮಾರಿ ಹಾಕ್ತು. ಇದಾಗ್ತಾ ಇದ್ದಂತೆ ಪೊಲೀಸರು ಮುಲಾಜಿಲ್ದಂಗೆ ಎಲ್ಲೆಲ್ಲಿದ್ರು ಅಲ್ಲಲ್ಲೇ ಅವ್ರನ್ನ ಲಾಕ್ ಮಾಡಿಕೊಂಡು ಮತ್ತೆ ಜೈಲಿಗಟ್ಟುವ ಕೆಲಸವನ್ನ ಮಾಡಿದ್ರು. ಇದ್ರ ಬೆನ್ನಲ್ಲೇ ಇದೀಗ ಪವಿತ್ರ ಗೌಡ ಮತ್ತೆ ಬೇಲ್ ಅರ್ಜಿಯನ್ನ ಹಾಕಿದ್ರು. ಬೇಲ್ ಸಿಗ್ಲಿ ನನಗೆ, ಈ ಪ್ರಕರಣ ತನಿಖೆ ಪಾಡಿಗೆ ತನಿಖೆ ಆಗಲಿ, ಬೇಕಾದ್ರೆ ನಾನು ತನಿಖೆಗೆ ಸಹಕರಿಸ್ತೀನಿ, ಅವ್ರು ಕರೆದಾಗೆಲ್ಲ ಹೋಗ್ತೀನಿ. ನಾನೊಬ್ಬ ಹೆಣ್ಣು ಮಗಳು ಮತ್ತು ನನಗೊಬ್ಬ ಮಗಳು ಕೂಡ ಇದ್ದಾಳೆ, ನಾನು ಸಿಂಗಲ್ ಪೇರೆಂಟ್, ಹಾಗಾಗಿ ಇದನ್ನ ನೀವು ಪರಿಗಣನೆಗೆ ತಗೊಂಡು ನನಗೆ ಬೇಲನ್ನ ಕೊಡಿ ಅಂತ ಕೇಳಿದ್ರು. ಒಪ್ಪಿರಲಿಲ್ಲ. ನೀವು ಒಬ್ರು ಹೆಣ್ಮಗಳು ಆ್ಯಂಡ್ ಈಗ ಅನ್ಯಾಯ ಆಗಿರೋದು ಕೂಡ ಒಬ್ಬ ಹೆಣ್ಮಗಳಿಗೆ ಅಂತ ಕೋರ್ಟ್ ಚೀಮಾರಿ ಹಾಕಿತ್ತು. ಇದ್ರ ಬೆನ್ನಲ್ಲೇ ಈಗ ಟೆಕ್ನಿಕಲಿ ಮೂವ್ ಮಾಡಕ್ ಹೋಗಿದ್ದಾರೆ, ಆಗಿಲ್ಲ ಅವ್ರ ಕೈಲಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ವಾದ ಪ್ರತಿವಾದ ಹೇಗಿತ್ತು?
ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಆರೋಪಿಯಾದಂತ ಪವಿತ್ರ ಗೌಡ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಅವರು 54ನೇ ಸೆಷನ್ಸ್ 57ನೇ ಸೆಷನ್ಸ್ ಕೋರ್ಟ್ ನ ನ್ಯಾಯಾಧೀಶರು ರಜೆ ಇದ್ದಂತ ಕಾರಣವಾಗಿ 64ನೇ ಸೆಷನ್ಸ್ ಕೋರ್ಟ್ ನ ನ್ಯಾಯಾಧೀಶರು ಅರ್ಜಿ ವಿಚಾರಣೆಯನ್ನ ನಡೆಸಿದ್ರು. ಹಿಂದೆ ಪವಿತ್ರ ಗೌಡ ವಿರುದ್ಧವಾಗಿ ಅಂದ್ರೆ SPP ಪ್ರಸನ್ನ ಕುಮಾರ್ ಅವರು ಪವಿತ್ರ ಗೌಡ ಪರವಾಗಿ ಬಾಲನ್ ಹಿರಿಯ ವಕೀಲರಾದಂತ ಬಾಲನ್ ಅವರು ವಾದವನ್ನ ಮಂಡಿಸಿದ್ರು. ಅದರಲ್ಲಿ ಏನು ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು. ಇದರಲ್ಲಿ CRPC ಸೆಕ್ಷನ್, ಯಾಕಂದ್ರೆ ಇಲ್ಲಿ ಜುಲೈ 1ರಿಂದ ಜಾರಿ ಬಂದಂತ BNS ಆಕ್ಟ್ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗಿತ್ತು. ಆದ್ರೆ ಈ ಹಿಂದೆ ಇದ್ದಂತ IPC ಸೆಕ್ಷನ್ ಮತ್ತೆ CRPC ಅಡಿಯಲ್ಲಿ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಅಂತಕ್ಕಂತ ಒಂದು ಪಾಯಿಂಟ್ ಗಳನ್ನ ಇಟ್ಕೊಂಡು ಬಾಲನ್ ಅವರು ವಾದವನ್ನ ಮಂಡಿಸಿದ್ರು. ಇಲ್ಲಿ ತಾಂತ್ರಿಕವಾಗಿ ಲೋಪಗಳಿದಾವೆ. ಹೀಗಾಗಿ ನಮ್ಮ ಕಕ್ಷಿದಾರರಾದಂತ ಪವಿತ್ರ ಗೌಡಗೆ ಜಾಮೀನನ್ನ ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿದ್ರು. ಅದರ ಜೊತೆಗೆ ಅವರಿಗೆ ಒಂದು ಮಗು ಇದೆ, ಹಾಗಾಗಿ ಆಕೆ ತಾಯಿ ಒಬ್ಬಳೇ ಆಕೆಯ ಒಂದು ಪಾಲನೆ ಮಾಡೋದಕ್ಕೆ ವಿನಾಯಿತಿ ಕೊಡಬೇಕು ಈ ಕೇಸ್ ನಲ್ಲಿ. ಅದಕ್ಕೆ ಎಕ್ಸಾಂಪಲ್ ಆಗಿ ಹಿಂದೆ ನಡೆದಂತ ಕೆಲವೊಂದು ಬೇರೆ ಬೇರೆ ರಾಜ್ಯದ ಕೋರ್ಟ್ಗಳ ಆದೇಶವನ್ನ ಉಲ್ಲೇಖ ಮಾಡಿ ಅದರ ಉದಾಹರಣೆಯನ್ನ ಸಹ ಕೊಟ್ಟಿದ್ರು. ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಇಂತಹದ್ದೇ ಒಂದು ಪ್ರಕರಣದಲ್ಲಿ ಒಂದು ತಾಯಿಗೆ ವಿನಾಯಿತಿ ಕೊಟ್ಟು ತನ್ನ ಮಕ್ಕಳ ಪಾಲನೆ ಮಾಡುವ ಉದ್ದೇಶದಿಂದ ವಿನಾಯಿತಿಯನ್ನ ಕೊಟ್ಟು ಆಕೆಗೆ ಜಾಮೀನನ್ನ ನೀಡಲಾಗಿತ್ತು. ಅದೇ ರೀತಿ ಇಲ್ಲಿ ಪವಿತ್ರ ಗೌಡ ಏನಿದ್ದಾರೆ ಅವ್ರಿಗೂ ವಿನಾಯಿತಿ ಕೊಟ್ಟು ಜಾಮೀನನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿದ್ರು. ಆದ್ರೆ ಅದಕ್ಕೆ ವಿರುದ್ಧವಾಗಿ ಪೊಲೀಸರ ಪರ SPP ಪ್ರಸನ್ನ ಕುಮಾರ್ ಅವರು ಪ್ರಬಲವಾದಂತ ಎಲ್ಲಾ ಸಾಕ್ಷಿ ಆಧಾರ ಇಟ್ಕೊಂಡು ಇದರಲ್ಲಿ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಯಾವ ರೀತಿಯಾದಂತ ಒಂದು ಪ್ಲಾನ್ ಅನ್ನ ಮಾಡಿದ್ರು, ಆಕೆಯ ಉದ್ದೇಶ ಏನಾಗಿತ್ತು, ಆಕೆ ಇಡೀ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದಾರೆ, ಹಾಗಾಗಿ ಜಾಮೀನನ್ನ ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತಕ್ಕಂಥ ಪ್ರತಿವಾದವನ್ನ ಸಹ ಮಂಡಿಸಿದ್ರು. ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಧೀಶರು ಇವತ್ತಿಗೆ ಒಂದು ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಈಗ ಏನು ಆದೇಶವನ್ನ ಪ್ರಕಟಣೆ ಮಾಡಿದ್ದಾರೆ. ಇಲ್ಲಿ ಸರ್ಕಾರಿ ಪರ ವಕೀಲರು ಮಂಡಿಸಿದಂತ ಏನು ವಾದ ಇತ್ತು ಅದರಲ್ಲಿ ಇದ್ದಂತ ಎಲ್ಲಾ ಮಾಹಿತಿಗಳನ್ನ ಪರಿಗಣಿಸಿರ್ತಕ್ಕಂಥ ನ್ಯಾಯಾಧೀಶರು ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ವಿದ್ಯಾ ಮಂಜುನಾಥ್, ಆರಂಭದಲ್ಲಿ ಇದರಲ್ಲಿ ಶಾಕ್ ಅನ್ಸಿದ್ಯೇನು ಅಥವಾ ಆಶ್ಚರ್ಯ ಅನ್ಸಿದ್ಯೇನಪ್ಪಾ ಅಂತಂದ್ರೆ, ಓಕೆ, ಈಗ BNS ಅಲ್ಲಿ ಸೆಕ್ಷನ್ಸ್ ಗಳು ಬೇರೆ ಇತ್ತು, IPC ಅಂದ್ರೆ ಬೇರೆ ಇದೆ ಅಂಡ್ IPC ಅಲ್ಲಿ ಬೇರೆ ಇತ್ತು, ಅದೆಲ್ಲವೂ ಇರಲಿ ಪಕ್ಕಕ್ಕಿರ್ಲಿ, ಅದು ಟೆಕ್ನಿಕಲ್ ಮೂವ್ಮೆಂಟ್ ಮಾಡಿದ್ದಾರೆ. ಬಟ್ ತಪ್ಪೇ ಅಲ್ವಾ? ಕೊಲೆ ಅಲ್ವಾ? ಅದು BNS ಆಕ್ಟ್ ಅಲ್ಲಾದ್ರೂ ಆಗ್ಲಿ, IPC ಸೆಕ್ಷನ್ಸ್ ಅಲ್ಲಾದ್ರೂ ಆಗ್ಲಿ, ಸೆಕ್ಷನ್ಸ್ ಬೇರೆ ಇರ್ಬೋದು, ಶಿಕ್ಷೆಯ ಪ್ರಮಾಣ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು ಅಷ್ಟೇ, ಬಟ್ ಕ್ರೈಮ್ ಇಸ್ ಕ್ರೈಮ್ ಅಲ್ವಾ ಮಂಜುನಾಥ್? ಖಂಡಿತ ವಿದ್ಯೆ. ಇಲ್ಲಿ ಏನು ಸೆಕ್ಷನ್ಸ್ ಗಳನ್ನ ಬದಲಾವಣೆ ಮಾಡಿದ್ರು ಸಹ ಅಪರಾಧ ಏನ್ ಎಸಗಿದ್ದಾರೆ, ಕೃತ್ಯ ಏನ್ ಎಸಗಿದ್ದಾರೆ ಅದರಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಸಾಬೀತಾಗಿದೆ. ಜೊತೆಗೆ ಪೊಲೀಸರು ಸಾಕಷ್ಟು ಎವಿಡೆನ್ಸ್ ಗಳನ್ನ ಈ ಪ್ರಕರಣದಲ್ಲಿ ಕಲೆ ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಬಾಲನ್ ಅವರ ವಾದ ಏನಿತ್ತು ಅನ್ನೋದಾದ್ರೆ, ಪವಿತ್ರ ಗೌಡ ಏನು ಆಕೆ ಒಂದು ಹೆಣ್ಣಾಗಿದ್ದಾಳೆ, ಇಲ್ಲಿ ಈಕೆಗೆ ಯಾವ ಮಾನದಂಡಗಳ ಮೇಲೆ ಒಂದು ಜಾಮೀನನ್ನ ನೀಡಬಹುದು ಅನ್ನೋದಕ್ಕಾಗಿ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ನಾನು ಆಗ್ಲೇ ಹೇಳಿದಾಗೆ ಒಂದು ತೀರ್ಪನ್ನ ನೀಡಲಾಗಿತ್ತು. ಅಲ್ಲಿರ್ತಕ್ಕಂಥ ಆರೋಪಿಗೆ ತನ್ನ ಮಗು ಅಂದ್ರೆ ಸಿಂಗಲ್ ಪೇರೆಂಟ್ ಆಗಿರೋ ಅವ್ರಿಗೆ ತಂದೆ ಇರ್ಲಿಲ್ಲ, ಹಾಗಾಗಿ ತಾಯಿನೇ ಮಗುವನ್ನ ನೋಡಿಕೊಳ್ಳುವಂತ ಪರಿಸ್ಥಿತಿ ಇತ್ತು. ಆಕೆಯನ್ನ ಜೈಲಿಗೆ ಕಳಿಸ್ಬಿಟ್ರೆ ಆ ಮಗು ಅನಾಥವಾಗುತ್ತೆ. ಆಕೆಯ ಆ ಮಗುವಿನ ಪಾಲನೆ ಇರ್ಬೋದು, ಆಕೆಯ ವಿದ್ಯಾಭ್ಯಾಸ ಇರ್ಬೋದು, ಅದನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ. ಆ ರೀತಿ ಅದೇಂತ ಪರಿಸ್ಥಿತಿಯಲ್ಲೇ ಪವಿತ್ರ ಗೌಡರು ಸಹ ಇದ್ದಾರೆ. ಹೀಗಾಗಿ ತನ್ನ ಮಗುವಿನ ಪಾಲನೆ ಇರ್ಬೋದು, ಶಿಕ್ಷಣ ಇರ್ಬೋದು, ಜೊತೆಗೆ ಆಕೆಯ ಮಗುವನ್ನ ನೋಡ್ಕೊಳ್ಳೋದಕ್ಕೆ ಪವಿತ್ರ ಗೌಡಿಗೆ ಪರ್ಯಾಯವಾದಂತ ವ್ಯವಸ್ಥೆ ಬೇರೆ ಏನು ಇಲ್ಲದ ಕಾರಣಕ್ಕಾಗಿ ಆ ಪ್ರಕರಣವನ್ನ ಉದಾಹರಣೆಗೆ ಇಟ್ಕೊಂಡು ಈಕೆಗೆ ಒಂದು ಜಾಮೀನನ್ನ ನೀಡಬೇಕು ಅಂತಕ್ಕಂಥ ಮನವಿಯನ್ನ ಆರಂಭದಿಂದಲೂ ಈ ಮೊದಲಿಗೆ ಏನು ಈ ಪ್ರಕರಣದಲ್ಲಿ ಬಂಧನವಾದಂತ ಸಂದರ್ಭದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲೂ ಇದೇ ವಾದವನ್ನ ಮಂಡಿಸಿದ್ರು. ಜೊತೆಗೆ ಹೈಕೋರ್ಟ್ ನಲ್ಲೂ ಸಹ ಇದೇ ವಾದವನ್ನ ಮಂಡಿಸಿದ್ರು. ಆದ್ರೆ ಕೋರ್ಟ್ SPP ಅವರು ಮಂಡಿಸಿದಂತ ಕೆಲವೊಂದು ಅಂಶಗಳೇನಿದಾವೆ, ಈ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಏನಿದೆ ಅದು ತುಂಬಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕೆಯ ಜಾಮೀನು ಅರ್ಜಿ ವಜಾ ಆಗಿದೆ. ಸ್ಟೇ ವಿತ್ ಮೀ ಮಂಜುನಾಥ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಇದೀಗ ಬೇಲ್ ಅರ್ಜಿ ವಜಾ